ನೀವು ಒಳಗೆ ನಮ್ಮೆಲ್ಲ ಸ್ಟಾಫ್ ಕಾನ್ಫರೆನ್ಸ್ ರೂಮ್ನೊಳಗೆ ಬರೋದಕ್ಕೆ ಹೇಳಿ. ಓಕೆ ಮೇಡಮ್. ಎನಿ ಅದರ್ ಡೌಟ್ಸ್? No, madam. ಯು ಕ್ಯಾನ್ ಲೀವ್ ನೌ. ಓಕೆ, Thank you, madam. ನಮಸ್ತೆ ಮೇಡಮ್. ನಮಸ್ತೆ. ಹೌ ಆರ್ ಯು ಮೇಡಮ್? ಐ ಆಮ್ ಫೈನ್. ಟೇಕ್ ಯುವರ್ ಸೀಟ್. ಹೇಳಿ, ಏನಾಗಬೇಕಾಗಿತ್ತು? 10th ಕ್ಲಾಸು ಬಿ ಸೆಕ್ಷನ್ ದೀಪಕ್ ಕುಮಾರ್ ಇದಾನಲ್ಲ, ಅವನು ಗ್ರ್ಯಾಂಡ್ ಫಾದರ್ ಮೇಡಮ್. ನಾನು ಓಕೆ. ಅದೇ ಮೇಡಮ್, ನನ್ನ ಮೊಮ್ಮಗನ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವನನ್ನು ಕ್ಲಾಸಲ್ಲಿ ಸೇರಿಸಿಲ್ವಂತೆ. ಅದಕ್ಕೆ ನಾನು ನಿಮ್ಮನ್ನು ಭೇಟಿಯಾಗಿ ಮಾತಾಡ್ಸೋಣ ಅಂತ ಬಂದೆ. ವೇಟ್, ಲೆಟ್ ಮಿ ಚೆಕ್. ದೀಪಕ್ ಕುಮಾರ್? ಎಸ್ ಮೇಡಮ್, ಎಸ್, ಹೌದು ಹೌದು, ದೀಪಕ್ ಕುಮಾರ್. 4 ಮಂತ್ಸ್ನಿಂದ ಅವನ ಫೀಸು ಡ್ಯೂ ಇದೆ. ಹೌದು ಮೇಡಮ್. ಸಾರಿ ಸರ್, ಫೀಸ್ ಕಟ್ಟೋವರೆಗೂ ಅವನನ್ನು ಕ್ಲಾಸ್ನಲ್ಲಿ ಸೇರಿಸ್ಕೊಳ್ಳಿಕ್ಕಾಗೋದಿಲ್ಲ. ಪ್ಲೀಸ್ ಆ ಥರ ಹೇಳಿಬಿಡಿ ಮೇಡಮ್, ಪ್ಲೀಸ್. ನೋ ಪ್ಲೀಸ್, ನೋ ಎಕ್ಸ್ಕ್ಯೂಸಸ್. 3-4 ತಿಂಗಳಿಂದ ನಮ್ಮ ಮಗನಿಗೆ ತುಂಬ ಹುಷಾರಿಲ್ಲ. ನಮ್ಮ ಬರೋ ಪೇಮೆಂಟ್ ಎಲ್ಲ ಆಸ್ಪತ್ರೆಗೆ ಖರ್ಚಾಗ್ತಾಯಿದೆ ಮೇಡಮ್. ಈಸ್ ದಟ್ ಮೈ ಪ್ರಾಬ್ಲಮ್? ಫೀಸ್ ಸರಿಯಾಗಿ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲಿಗೆ ಹಾಕ್ತೀರಾ? ನಿಮ್ಮ ಯೋಗ್ಯತೆಗೆ ತಕ್ಕೋ ಹಾಗೆ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಹಾಕಬೇಕು. ನಾವಿಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ? ಪೆಂಡಿಂಗ್ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಅವನನ್ನ ಇನ್ನ ಸ್ಕೂಲ್ನಿಂದ ತೆಗೆದು ಹಾಕ್ತೀವಿ. ನೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಪ್ಲೀಸ್. ನೀವಿನ್ ಹೋಗ್ಬೋದು. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ. ಇನ್ನೊಂದೆರಡು ತಿಂಗಳು ಅವಕಾಶ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ನೋ ನೋ ನೋ, ಪ್ಲೀಸ್ ಗೋ ನೌ. ಅರೆ, ಇವತ್ತು ಡಿ.ಸಿ ಅವ್ರ ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ. ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ. ಹೋಗಿ ಹೋಗಿ ನೀವು. ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಾಂ ಮೇಡಮ್. ಇವರನ್ನ ಹೊರಗೆ ಕರ್ಕೊಂಡು ಹೋಗಿ. ಬನ್ನಿ ಸರ್, ಪ್ಲೀಸ್ ಪ್ಲೀಸ್ ಬನ್ನಿ ಸರ್. ಬಿಡಪ್ಪ ಸರ್. ಬಿಡಪ್ಪ